ಗುರುವೇ ಶರಣಮಯ್ಯಪ್ಪ. ನನ್ನ ಮೊಬೈಲ್ ನೋಡಿ ಎಷ್ಟು 90% ಸ್ವಾಮಿ ಇರೋದು. ಸಾಕು 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 ನೋಡಿ. ಅಂತೂ ನಮ್ಮ ರವಿ ಸ್ವಾಮಿಗಳಿಗೆ ವ್ಲಾಗ್ ಮಾಡೋದು ಕಲ್ತ್ಕೊಬಿಟ್ರು. ಸ್ವಾಮಿ ಸ್ವಾಮಿ ನೆನ್ನೆ 6 ಗಂಟೆ ಆಗೋಗಿತ್ತು. ಇವತ್ತಿದ್ದು 6 ಗಂಟೆ ಆಗಿಲ್ಲ. ಬೇಗನೆ ಎಲ್ಲ ಸ್ನಾನ ಮಾಡಿ ಎಲ್ಲ ಸ್ವಾಮಿಗಳು ಫುಲ್ ರೆಡಿಯಾಗಿದ್ದೀವಿ. ಎಲ್ಲ ಕೂತಾರೆ ನೋಡಿ ಆ ಕಡೆ, ಎಲ್ಲ ಸಮ ಕೂತವ್ರೆ ಈ ಕಡೆ, ಎಲ್ಲ ಸಮ ಕೂತಾರೆ. ಸ್ವಾಮಿ ಇದು ನೆಗಡಿ ಇಲ್ದವರು ಮೂಗಲ್ಲಿ ನೀರು ಸುರಿತ ಕೂತೈತೆ ಹೆಂಗರು. ಇವತ್ತೇ ಪಡಿ ಚಳಿ ಹೊಡಿತಾರೆ ನನಗೆ. ಸೋಮು ಬುಬ್ಬು ಬರಕ್ಕೆ ಹೋಗಿದ್ನಲ್ಲ ಫ್ಯಾಕ್ಟ್ರಿ ತನಕ. ಸೋಮು ಗಾಳಿಗೆ ಅದಕ್ಕೇನು ಸಲಿ ಕೋಲ್ಡ್ ಆಗ್ಬಿಟ್ಟೈತೆ ಫುಲ್ಲು. ಕ್ಯಾನ್ ಕೂಡ ಹಾಲು ತಂದ್ಬಿಡ್ತೀವಿ. ಈ ಕ್ಯಾನ್ ಮಾತ್ರ ಪಕ್ಕ 1 ಲೀಟ್ರ್ ಹಾಲು ಬರ್ತಿದೆ. ಇಷ್ಟು ಇದಾಗ್ಬೋದು ಪಕ್ಕ 1 ಲೀಟ್ರು. ಸ್ವಾಮಿ ಕೈಯಿಂದ ಹ್ಯಾಂಡ್ಲು ಬಿಡೋಕೈತಿಲ್ಲ, ಗಟ್ಟಿಯಾಗಿ ಹಂಗೆ ಹಿಡ್ಕೊಬಿಟ್ರೆ ನನ್ನ ಕೋಲ್ಡ್. ಹಂಗೆ ಬಿಸಿ ಬಿಸಿ ಕರೆದಷ್ಟು ಹಂಗೆ ಕುಡಿಬಿಡ್ಬೇಕು. ತುಂಬ ಒಳ್ಳೆಯ ಕರೆದಷ್ಟು ಹಂಗೆ ಕುಡಿದ್ಬಿಟ್ರೆ ಗಾಳಿ ಎಫೆಕ್ಟ್. ಸೊ ಬಿಡೋಕ್ಕೂ ಇದನ್ನ ಗಾಳಿಗೆ ಕೋಲ್ಡ್ ಹಿಡಿಬಿಟ್ಟೈತೆ. ಈಗ ಹಿಡಿತಾನೆ ಇರಲಿಲ್ಲ, ನೆನ್ನೆಯಿಂದ ಹಿಡಿದ್ರೆ ಇವತ್ತು ಹೆಂಗೆ ಅಂತ. ಹಾಲು ಹಿಂಗೆ ಬಿಸಿ ಬಿಸಿ ಕುಡ್ಕೊಬಿಡ್ತೀನಿ. ಫಸ್ಟ್ ನೀರು, ಬಿಸಿ ಬಿಸಿ ಅದು ಕರೆದ ತಕ್ಷಣ ಡೈರೆಕ್ಟಾಗಿ ಕುಡಿಬೇಕು. ಎಲ್ಲ ಕರ್ಕೊಂಡು ಮಡಗಿರ್ತೀರ, ಅಲ್ಲಿ ಕರೆದ್ರು ಹಂಗೆ ಹಾಲು ಕುಡ್ಬಿಡ್ಬೇಕು. ಹಂಗೆ ಬಿಸಿ ಮಾಡಿ ಕುಡಿಬೇಕು. ಈಗ ಕರೆದ ತಕ್ಷಣ ಹಂಗೆ ಕುಡಿಬೇಕು. ಇನ್ನೂ ಸೂಪರ್ ಸ್ವಾಮಿ. ನಾವು ಸಂಬಳ ಫೋನ್ ಮಾಡಿದ್ರು 8:30 ಆಯಿತು. ಪಲಾರಕ್ಕೆ ಹೋಗ್ಬೇಕು ಬೆಳಿಗ್ಗೆ ನಾಷ್ಟ. ಇವಾಗಂತೆ ನಾಷ್ಟ ಇದೆ. ಎಲ್ಲರೂ ಅವಾಗಲೇ ವಾಕ್ ಹೊಂಟಾಗಾರ. ಇಲ್ಲಿಗೆ ಇಲ್ಲೇ ಬಿಡಾರ ಸ್ವಾಮಿ. ಶರಣಮಯ್ಯಪ್ಪ 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 ಸ್ವಾಮಿ ಶರಣಮಯ್ಯಪ್ಪ. ಜಿಮ್ಗೆ ಹೋಗಂತ ಅಂಗಡಿಗೆ ಬಂದು ರೆಡಿ ಐತೆ. ಅಂಗಡಿಗೆ ಈಗ ತಗೊಂಡೋಗಿದ್ದೆ. ನೈಟ್ ಹೋಗ್ಬೇಕಾದ್ರೆ ಸಿಗ್ನಲ್ ಹಾಕಿದ್ರು. ನಮ್ಮೂರು ಸುರಾಗೈತೆ. ಇನ್ನೂ ಎಲ್ಲೋ ತೋರಿಸ್ತೈತೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. 10 ಗಂಟೆ ಮೇಲೆ ಸರಾಗ್ಬೋದು ಸ್ವಾಮಿ. ಗೊತ್ತಾರೆ ಅವನಿವಲ್ಲ ಆಯ್ ಸಮಯ. ಇಡ್ಲಿ ನಾಳೆ ನನಗೆ ಎದ್ದ ತಕ್ಷಣ ಇಡ್ಲಿ ಪಳಾರ ತಿನ್ನೋದು, ಕಾಳು ಬಿಸಿ ಅಗದ ಹೋಗಿ ಬಂದ್ಬಿಡೋದು. ಸ್ವಾಮಿ ಜಿಮ್ ಮುಗಿಸ್ಕೊ ಬಂದೆ. ನಮ್ಮ ತಾಂಡಪುರ ಗೌರ್ಮೆಂಟ್ ಸ್ಕೂಲ್ ಹತ್ರ ಎತ್ತಿನ ಬಂದಿದ್ದಾರೆ. ಎತ್ತಿನ ಸ್ವಾಮಿಗಳು ಎಲ್ಲ ಅದೇ ಇಲ್ಲಿ ನೋಡಿ ರಿಸ ಇರ್ತದೆ ನೋಡಿ. ಎಲ್ಲರೂ ಒಂದು ಕಟ್ಟಾಗಿ ನಿಂತ್ಕೊಂಡ್ರೆ ಅಲ್ಲೇ ಆ ಕಡೆ ಎತ್ತಿಂದ್ರ ಬಂದಿರೋದು ನೋಡಿ. ಅಂತೂ ನಮ್ಮ ರವಿ ಸ್ವಾಮಿಗಳಿಗೆ ವ್ಲಾಗ್ ಮಾಡೋದು ಕಲ್ತ್ಕೊಬಿಟ್ರು. ವ್ಲಾಗ್ ಮಾಡೋದು ಕಾಲೇಜಿಂದ ಬಂದಾರೆ. ಎಕ್ಸಾಮ್ ಯಾವ್ದು ಎಕ್ಸಾಮು? ಯಾವ್ದು ಎಕ್ಸಾಮ್ ಇವತ್ತು? ಕನ್ನಡ. ಹೆಂಗೆ ಬಂದ್ರಿ? ಫ್ಯಾಂಟಾಸ್ಟಿಕ್. ಟೈಮು 4:30. ಆಗಿಂದ ಒಬ್ಬನೇ ಇರ್ತೀನಿ. ಎಲ್ಲ ಸಾಮಾನು ತಗೊಬರಕ್ಕೆ ಹೋಗಿದ್ದಾರೆ ಸ್ವಾಮಿಗಳು. ನೋಡಿ ಸಿಗ್ನಲ್ ಚಾಲು ಆಗ್ಬಿಟ್ಟೈತೆ ಆಗಲೇ. ಸಮಯ ಪೂಜೆ ಸಾಮಾನು ನಾಳೆ ಇರುಮಡಿ ಎಲ್ಲ ಸಾಮಾನು ತಗೊ ಬಂದಾಗಿದೆ. ಈಗ ಸ್ವಲ್ಪ ಹೂವು ತಗೊಂಡು ಬಂದರು. ಹೂವುಗಳೆಲ್ಲ ತಗೋ. ಸ್ವಾಮಿ ಶರಣಂ. ಟೈಮ್ 7:10 ಸಮಯ. ಎಲ್ಲಿ ಸಮಯ
ಟೈಮು 9:30 ಸಮಯ. ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ತಿದ್ರು ಸ್ವಾಮಿಗಳೆಲ್ಲ ಸೇರ್ತದೆ. ಅವ್ರಿಗೆ ಇವರೆಲ್ಲ ಈಚ್ ಕಡೆ ಎಲ್ಲ ಕಾಯಿಲ್ಲ ಉಜ್ಜಿ ನಾವು ಹೊರಗಡೆ ಇದ್ದೆ. ಈಗ ಸ್ವಲ್ಪ ನೀರು ತಂದು ಕೊಡ್ತೀನಿ. ಸೊ ವೀಡಿಯೋ ಅವರು ಸ್ಪ್ರೇ ಮಾಡಿಲ್ಲ. ಸೊ ನಮ್ಮಲ್ಲಿ ಸ್ವಾಮಿಗಳು ಏನೋ ಮಾಡ್ತಾರೆ ನೋಡಿ. ಸಮಯ ಊಟ ಮಾಡಿದ್ರಾ? ನಮ್ಮನ್ನು ಕರೀನಿಲ್ಲ ನೀವು? ನಾನು ಅನ್ನ ತಿಂತೀನಿ, ನೀನು ಅವಲಕ್ಕಿ ತಿಂತೀಯ, ನಾ ಏನು ಮಾಡೋದು? ಅಲ್ವಾ? ಇವತ್ತು ಅವರು ನೈಟ್ ಟೈಮ್ ನಾವು ಅನ್ನ ಊಟ ಮಾಡೋಂಗಿಲ್ಲ ಅಂತ ಇನ್ನಿಕ್ಕಿ ಸ್ವಾಮಿಗಳು ಮಾಲೆ ಹಾಸ್ಕೊಂಡು ಬಂದರು. ಓದಿ ವಿಡಿಯೋ ನೋಡಿರ್ಬೋದು. 4 ಜನ ಸ್ವಾಮಿಗಳು ಪ್ಲಸ್ ನಾವೊಂದು 3 ಸೀಟು. ನಾನು 8 ಅನ್ಕೊಂಡೆ ಸಮಯ 7 ಸೀಟು. ಆ ಕಡೆ ಇನ್ನೊಬ್ಬರು ಬೇರೆ ಸ್ವಾಮಿಗಳು ಕೂತ್ರೋ ಜೊತೆಗೆ ನಮ್ಮ ಕಡೆಯವರೆಲ್ಲ ಅವರು ಹೋದಾಗ ಎಲ್ಲ ಸಾಮಾನುಗಳು ಹೂವು. ನಾಳೆ ಇರುಮುಡಿ ಮಲಗಪುರಂ ಸಮಯ ಬನ್ನಿ. ನಿಮ್ಮನ್ನೇ ಸಮಯ ಭಗವಾನೇ ಶರಣಮಯ್ಯಪ್ಪ, 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 ಗುರುವೇ ಶರಣಮಯ್ಯಪ್ಪ, ರಪ್ಪನೇ ಶರಣಮಯ್ಯಪ್ಪ, ಕೊಂದಾಳನೇ. ಶರಣಮಯ್ಯ. ಊಟ ಎಲ್ಲ ಮುಗೀತು. ಪಡ ಗಾಡಿ ಅಲ್ಲೇ ಐತಲ್ಲ ಹಿಂದೆ. ಅಂಗಡಿ ಹೋಗ್ಬೇಕಲ್ಲ ಮತ್ತೆ ಚಾರ್ಜ್ ಹೋಗೋ ಮೊಬೈಲ್ ಚಾರ್ಜ್ ಕೊಟ್ಟು ಹೋಗೋಣ ಬಂದೆ. ಊಟ ಆಯಿತು. ಮಲಗಪುರಂ ಸ್ವಾಮಿ ಸ್ವಾಮಿ ಊಟ ಮಾಡಿದ್ರ? ಗೊತ್ತಲ್ಲ ಸ್ವಾಮಿ ವ್ಲಾಗು ಸರ್. ಆಯಾ ಹೆಂಗೆ ಆಯಿತು? ಏನು ಆಯಿತು? ಸಾಕು 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 ಸಾಕು. ಸ್ವಾಮಿ 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 ತಯ್ಯ ಸ್ವಾಮಿ ಮೊಬೈಲ್ ಚಾರ್ಜ್ ಹಾಕತ್ತೆ ನೀವು. ನನ್ನ ಮೊಬೈಲ್ ನೋಡಿ ಎಷ್ಟು 9% ಸ್ವಾಮಿ ಇರೋದು. ಹಿಂಗಿರಲಿ ಸ್ವಾಮಿ. ಬಾಗಿಲಾಗಕ್ಕೆ ಹೋಗಬೇಡಿ, ಮನ್ಗಿರಿ. ನಮ್ಮ ಮತ್ತೆ ಒಂದು ಮೊಬೈಲ್ ತಗೋತೀನಿ. ಏನೋ ಡೋರ್ ನಾನು ಲಾಕ್ ಮಾಡ್ಕೊ ಹೋಗಿರ್ತೀನಿ. ಈ ಕಡೆ ಲಾಕ್ ಮಾಡ್ಕೊ ಹೋಗಿರಲ್ಲ, ಹಂಗೆ ಸಿಂಪಲ್ ಹಾಕಿರ್ತೀನಿ. ಇಷ್ಟು ಓಪನ್ ಇರ್ತದೆ ಇಷ್ಟು. ಓಕೆನಾ? ಹಾಂ ಸ್ವಾಮಿ ಬಂದೆ. ಸ್ವಾಮಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾಡಿ. ಇಷ್ಟ ಆಗಿರೋದು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ವೀಡಿಯೋ ಇಷ್ಟ ಆಗ್ಬೋದು. ಸರ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸ್ವಾಮಿ ಶರಣ. ನನ್ನೇ ಸ್ವಾಮಿ ಇದ್ದಿದ್ದೆ ನಾವು 7 ಸೀಟು. ಇವತ್ತು ನೋಡಿ 3, 6, 7, 8, 9, 10, 11 ಕನ್ಫ್ಯೂಸ್ ಆಗೈತೆ. ಇನ್ನು ಒಬ್ಬರು ಇಬ್ಬರು ನಾಳೆ ಬರ್ತಾರೆ ಸ್ವಾಮಿ. ಒಳ್ಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.